ಮೀಟರ್ ಬಡ್ಡಿ ಹಾಕೊಂಡು ವಸೂಲಿ ಮಾಡ್ತಾ ಇರೋದು. ಇಂಥ ಮಾಹಿತಿ ನಮಗೆ ಕಂಪ್ಲೇಂಟ್ ಆಗಿ ಬರ್ತಾ ಇಲ್ಲ. ಗೋಕಾಕ್ ಜನರಿಗೆ ನಾನು ಹೇಳ್ಕೊಳ್ಳೋದು ಏನಂದ್ರೆ, ಮೀಟರ್ ಬಡ್ಡಿ ಯಾವನು ಮಾಡಿಕೊಂಡು ನಿಮ್ಮ ಜಮೀನನ್ನು ಬರ್ಸ್ಕೊಂಡಿದ್ದಾನಂದ್ರೆ ಯಾವುದು ಎದುರ್ಕೊಳ್ಬೇಡ, ನಮ್ಮ ಕಡೆ ಬನ್ನಿ, ರಿಜಿಸ್ಟ್ರೇಷನ್ ಅನ್ನು ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇದೆ. ಮೀಟರ್ ಬಡ್ಡಿ ಯಾವನು ತಗೊಳ್ತಾನಂದ್ರೆ ಜೈಲಿಗೆ ಹಾಕ್ತೀವಿ. ಯಾರು ಬಂದು ತೊಂದರೆ ಮಾಡುವುದು ಯಾವುದು ಮಾಡ್ತಾನಂದ್ರೆ ಹೊಸ ಆಕ್ಟ್ ಇದೆ, ಹಳೆ ಆಕ್ಟ್ ಇದೆ. ಯಾರೇ ಬಂದು ಒಂದು ಮೀಟರ್ ಬಡ್ಡಿ ಹಾಕಿ ತೊಂದರೆ ಮಾಡೋ ಸಂದರ್ಭದಲ್ಲಿ ಯಾರಕ್ಕೆ ಅವಕಾಶ ಇಲ್ಲ, ಕಠಿಣ ಕ್ರಮ ಕೈಗೊಳ್ತೀವಿ. ದಯವಿಟ್ಟು ನೀವು ಮುಂದೆ ಬರಬೇಕು. ನಿಮಗೆ ಎದುರಿಕೆ ಅಂದ್ರೆ ನನ್ನ ಕಡೆನೂ ಕೂಡ ಬನ್ನಿ, 100% ನಾನು FIR ಮಾಡಿ ಕೊಡ್ತೀನಿ. ಅದನ್ನು ಸಂಪೂರ್ಣವಾಗಿ ನಾವು ಸ್ಟಾಪ್ ಮಾಡಬೇಕು. ಸೊ ಯಾರು ರಿಜಿಸ್ಟರ್ಡ್ ವೆಂಡರ್ 24%, 14% ಅದ ಒಂದು ಲಿಮಿಟ್ ಇದೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಲೆಸ್ ದನ್ 20% ಮಾತ್ರ ನೀವು ಕಲೆಕ್ಟ್ ಮಾಡಬೇಕಂದ್ರೆ ಇದೆ. ನನಗೆ ಗೊತ್ತಿರುವಂಗೆ 14 to 16% ಜಾಸ್ತಿ ಬಡ್ಡಿ ತಗೊಳ್ಬಾರ್ದು. 1 ಲಕ್ಷಕ್ಕೆ 1 ವರ್ಷಕ್ಕೆ ಸ್ಟೇಟ್ ಗೌರ್ಮೆಂಟ್ ಆದೇಶ ಪ್ರಕಾರ 14ರಿಂದ 16,000ಕ್ಕಿಂತ ಜಾಸ್ತಿ ಬಡ್ಡಿ ತಗೊಳ್ಬಾರದು. ಸೆಂಟ್ರಲ್ ಗೌರ್ಮೆಂಟ್ ಮೈಕ್ರೋ ಫೈನಾನ್ಸ್ ಅಲ್ಲಿ 24% RBI ಗೈಡ್ಲೈನ್ಸ್. ಬೇಕಾದ್ರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. 1 ಲಕ್ಷಕ್ಕೆ 24,000ಕ್ಕಿಂತ ಜಾಸ್ತಿ ಬಡ್ಡಿ ಯಾರು ತಗೊಳ್ತಾರಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಪ್ರಕಾರ ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಅವರು ಬಿಟ್ಟು ಅನ್ರಿಜಿಸ್ಟರ್ಡ್ ಆಗಿ ಯಾರು ನಾವು ಹಣ ಕೊಡ್ತೀವಿ, ಜಮೀನ್ ಬರ್ಸ್ಕೊಳ್ತೀವಿ, ಮನೆ ಬರ್ಸ್ಕೊಳ್ತೀವಿ ಅಂದ್ರೆ ಯಾರು ಬರ್ತಾರಂದ್ರೆ ಅವರು ಕೂಡ ಮೈಕ್ರೋ ಫೈನಾನ್ಸ್ ಇರಲಿ, ಯಾರು ಬೇಕಾದ್ರೆ ಇರಲಿ, ನಿಮ್ ಕಡೆ ಬಂದು ಗಲಾಟೆ ಮಾಡೋದಕ್ಕೋ, ಬೈಯೋದಕ್ಕೋ, ಮನೆ ಮುಂಚೆ ರಾತ್ರಿ ಹಗಲಿ ನಿಂತ್ಕೊಳ್ಳೋದಕ್ಕೋ ಅವಕಾಶ ಇಲ್ಲ. ಸೊ ಯಾರು ಅಂತ ರೀತಿಯಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರಂದ್ರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ.